ಮಂಜುನಾಥ್ ಸಾಹೇಬ್ರು ಆ ಒಂದು ಒತ್ತುವರಿಯನ್ನು ತೆರವುಗೊಳಿಸಿದ್ರು. 31 ಗುಂಟೆ ಟೋಟಲ್ ಜಾಗ, ಅದು ಒತ್ತುವರಿ ತೆರವುಗೊಳಿಸಿದ್ರು. ಆದ್ರೆ ಈ ಜಿಲ್ಲಾಧಿಕಾರಿ ಬಂದಾಗ ಸಾಹೇಬ್ರು ಎಲ್ಲಿ ಒತ್ತುವರಿ ತೆರವುಗೊಳಿಸಿದಾರೋ ಅದೇ ಜಾಗದಲ್ಲಿ ಈಗ ಕಾಂಪೌಂಡ್ ಮಾಡ್ತಾ ಇದ್ದಾರೆ. ನಾವು ಮನವಿಗಳು ಕೊಟ್ಟು ಸಾಕಾಗೋಗಿದೆ. ನಾವು ಮನವಿ ಕೊಡೋದು ಅವ್ರು ಡಸ್ಟ್ಬಿನ್ಗೆ ಹಾಕೋದು ಇದೇ ಆಗೋಗಿದೆ. ಆದ್ರಿಂದ ನಮ್ಗೆ ನ್ಯಾಯ ಬೇಕು. ಇವತ್ತಿಂದ ಪೂರ್ವ ಸಭೆ ಕರೆದಿದ್ದಾರೆ. ನಾವು ಇವತ್ತಿನ ದಿನ ನಾವು ಬಹಿಷ್ಕಾರ ಮಾಡ್ತಾ ಇದ್ದೀವಿ ಅಷ್ಟೇ ಈ ಸಭೆಯನ್ನು. ಕೋರ್ಟ್ ಅಲ್ಲಿ ಸ್ಟೇಟಸ್ ಕೋ ಇರೋದು 2 ಗುಂಟೆ 2.25 ಗುಂಟೆ ಕೋರ್ಟ್ ನಲ್ಲಿ ಕೇಸ್ ಇರೋದು ನಿಜ. ಸ್ಟೇಟಸ್ ಕೋ ಇರುವಾಗ ನಾವು ಕಟ್ಟಬಾರ್ದು, ತೆರವುಗೊಳಿಸಬಾರ್ದು. ಇವರು ತೆರವುಗೊಳಿಸಿರೋದನ್ನ ಕಟ್ತಾ ಇದ್ದಾರೆ. ಒಂದು ಅದ್ರ ಉದ್ದೇಶ ಹೇಳ್ಬೇಕು. ಅದಾದ್ಮೇಲೆ ಆ ಗೋಡೆ ನಿರ್ಮಾಣ ಆದ್ಮೇಲೆ ಸ್ಟೇಟಸ್ ಕೋಲ್ ಇರ್ತಕ್ಕಂಥ 2.25 ಗುಂಟೆ ಬಿಟ್ಟು ಕಾಸ್ಟಿವರ ಚೌಲ್ಟ್ರಿ ಮುಂದೆ ಏನ್ ಖಾಲಿ ಜಾಗ ಇದೆ 9 ಗುಂಟೆಗೆ 9 ಗುಂಟೆ ಪ್ಲಸ್ 11 ಗುಂಟೆಗೆ ಸೇರಿ ಇವ್ರು ಕಾಂಪೌಂಡ್ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಾರೆ. ಅದ್ರ ಉದ್ದೇಶ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಸಮುದಾಯಕ್ಕೆ ಕೊಡಬೇಕು. ಏನು ಉದ್ದೇಶ? ಈ ಸ್ಟೇಟಸ್ ಕೋ ಇರೋದು 2.25 ಗುಂಟೆಗೆ, ಬಟ್ ಇವತ್ತು ಇವ್ರು ಕಾಂಪೌಂಡ್ ಆಗ್ತಾ ಇರೋದು 12 ಗುಂಟೆ ಬಿಟ್ಟು ಕಾಂಪೌಂಡ್ ಆಗ್ತಾ ಇದ್ದಾರೆ. ಸ್ಟೇಟಸ್ ಕೋ ಇದ್ಮೇಲೆ ಬೋತ್ ಪಾರ್ಟಿ ಸ್ಟೇಟಸ್ ಕೋ ಮೇಲೆ ಇಬ್ರು ಮೇಂಟೈನ್ ಮಾಡಬೇಕು. ಗೋಡೆ ಕಟ್ಟೋ ಅವಶ್ಯಕತೆ ಇಲ್ವಲ್ಲ ಇವಾಗ. ಒಂದ್ಸತಿ ನಾವು ಗೋಡೆ ಕಟ್ಟಿ ಪೊಸಿಷನ್ ಅವ್ರಿಗೆ ಬಿಟ್ಕೊಟ್ಮೇಲೆ ನಾವ್ ಹೆಂಗ್ ಪೊಸಿಷನ್ ತಗೊಳ್ಳೋದಲ್ಲಿ? ಕೋರ್ಟ್ ನಲ್ಲಿ ಕ್ಲಿಯರ್ ಆದ್ಮೇಲೆ ಮಾಡ್ಕೊಡ್ತೀವಿ. ಕೋರ್ಟ್ ಅಲ್ಲಿ ಕೇಸ್ ಇರೋದು 2.25 ಗುಂಟೆ ಅದು, ನೀವು ಕಾಂಪೌಂಡ್ ಮಾಡ್ತಾ ಇರೋದು 12 ಗುಂಟೆ ಅದು. ಅದ್ರ ಉದ್ದೇಶ ಏನು ಅಂತ ದಯವಿಟ್ಟು ನಮ್ಮ ಸಮಾಜಕ್ಕೆ ತಿಳಿಸ್ಕೊಡಿ ನೀವು. ವಾಲ್ಮೀಕಿ ಭವನದ ಒಂದು ಸಮಸ್ಯೆಯನ್ನ ಕಳೆದ 5 ವರ್ಷಗಳಿಂದ ಜಿಲ್ಲಾಡಳಿತದ ಗಮನಕ್ಕೆ ನಾವು ತರ್ತಾನೇ ಇದ್ದೇವೆ. ಈ ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿ ಇದೆ, ತಡೆಯಾಜ್ಞೆ ಇರೋದರಿಂದ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ನಮ್ಮ ಸಮುದಾಯಕ್ಕೆ ಹೇಳ್ಕೊಂಡು ಬರ್ತಾನೇ ಇತ್ತು. ಸರಿ ಅಂತ ಹೇಳ್ಬಿಟ್ಟು ನಾವು ಸಮುದಾಯದವರು ತಡೆಯಾಜ್ಞೆ ಇರುವಾಗ ನಾವು ಕೇಳೋದು ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇದ್ವಿ. ಈಗ ಇದ್ದಕ್ಕಿದ್ದ ಹಾಗೆ ತಡೆಯಾಜ್ಞೆ ಇದ್ರೂ ಸಹ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ 2018ರಲ್ಲಿ ಮಾನ್ಯ ಮಂಜುನಾಥ್ ಸಾಹೇಬ್ ಜಿಲ್ಲಾಧಿಕಾರಿಗಳು ತೆರವು ಮಾಡಿದಂಥ ಜಾಗದಲ್ಲೇ ಈಗ ಇವರು ಕಾಂಪೌಂಡ್ ಗೋಡೆಯನ್ನು ಕಟ್ತಾ ಇದ್ದಾರೆ. ಇದನ್ನು ವಿರೋಧಿಸಿ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ಕೊಂಡ್ವಿ. ಸ್ವಾಮಿ ಈ ತರ ಒತ್ತುವರಿ 2 ಗುಂಟೆಗೆ ಸೇರಿ 10 ಗುಂಟೆ ಸೇರಿ 12 ಗುಂಟೆ ಮಾಡ್ಕೊಂಡಿದ್ದಾರೆ. ಇದು ಆಗಿರೋದು 2 ಗುಂಟೆ, ಇವ್ರು ಕಾಂಪೌಂಡ್ ಮಾಡ್ತಾ ಇರೋದು 12 ಗುಂಟೆ ಬಿಟ್ಟು ನಮ್ಮ ಜಾಗನ ಒಂದೇ ಧರ್ಮದವರು ಅಂತ ಹೇಳಿ ಅನುಕೂಲ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ನಮ್ಮ ಸಮಾಜ ಈ ಸಂಬಂಧ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ. ಸಮಸ್ಯೆಯನ್ನ ಎಲ್ಲ ಪತ್ರಿಕಾ ಮಾಧ್ಯಮರ ಮುಂದೆ ಇಟ್ಟಿದ್ದೇವೆ. ನಾವು ಈ ಸಮಸ್ಯೆ 10ನೇ ತಾರೀಕು ಒಳಗಡೆ ಬಗೆಹರಿಯದ ಇದ್ರೆ ನಾವು ಅದೇ ಜಾಗದಲ್ಲಿ ಒತ್ತುವರಿ ಆಗಿರೋ ಜಾಗದಲ್ಲಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ನಾವು ಕೈಗೊಳ್ತೇವೆ ಅಂತ ಹೇಳ್ಬಿಟ್ಟು ಈಗ ದಿನಾಂಕವನ್ನು ನಿಗದಿ ಮಾಡಿದ್ದೇವೆ. ನಾಳೆ 15ನೇ ತಾರೀಕು ಅದೇ ಸ್ಥಳದಲ್ಲಿ ನಾವು ಇಡೀ ಜಿಲ್ಲೆಯಾದ್ಯಂತ ನಮ್ಮ ವಾಲ್ಮೀಕಿ ಬಂಧುಗಳು ಸೇರಿಕೊಂಡು ನಾವು ಧರಣಿ ಸತ್ಯಾಗ್ರಹವನ್ನು ಜಿಲ್ಲಾಡಳಿತದ ವಿರುದ್ಧವಾಗಿ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಿ, ನಮ್ಮ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡಿ, ನಮ್ಮ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಈ ಜಾಗವನ್ನು ಅನ್ಯರಿಗೆ ಬಿಟ್ಟುಕೊಡಬೇಡಿ.